ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ಪತ್ರಿಜಿ ಸರ್ಗೆ ಕೋಟಿ ಕೋಟಿ ನಮಸ್ಕಾರ. ನನ್ನ ಹೆಸರು ನಾಗಲಕ್ಷ್ಮಿ ಅಂತ. ನಾನು ಈ ಧ್ಯಾನಕ್ಕೆ ಬಂದು 2 ವರ್ಷಗಳಾಯಿತು. ಕಳೆದ ವರ್ಷದಲ್ಲಿ ನನಗೆ ಸ್ವಲ್ಪ ಅನಾರೋಗ್ಯ ಆಗಿ ಕರೋನಾ ಬಂದಾಗ ಈ ಒಂದು ಧ್ಯಾನವನ್ನು ಆಸ್ಪತ್ರೆಗೆ ಫೋನ್ ಮುಖಾಂತರ ಮಾಡಲು ನನ್ನ ಮಗಳು ನನಗೆ ತಿಳಿಸ್ಕೊಟ್ಳು. ಅದರಿಂದ ನಾನು ಆ ಒಂದು ಕ್ಷಣವನ್ನು ತಪ್ಪಿಸಿ ಇವತ್ತಿಲ್ಲಿ ಮಾತಾಡೋ ಥರ ಆಗಿದೆ ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಪಡ್ತೀನಿ. ಈ ಧ್ಯಾನ ನನಗೆ ನಿಜವಾಗಲೂ ಮರು ಜೀವನವನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು. ಹಾಗೂ ನನ್ನ ಮಗಳು ಮತ್ತು ನನ್ನ ಅಳಿಯ ಈ ಒಂದು ಅಂಕತಟ್ಟಿ ಅನ್ನತಕ್ಕಂಥ ಗ್ರಾಮದಲ್ಲಿ ಒಂದು ಫಾರ್ಮ್ ಹೌಸ್ ಮಾಡಿರೋದ್ರಿಂದ ಇಲ್ಲಿ ಬಾದಾಮಿ ಗಿಡಗಳ ಕೆಳಗಡೆ ಒಳ್ಳೆ ಆಕ್ಸಿಜನ್ ಸಿಕ್ಕತ್ತೆ ಅಂತ ಹೇಳಿ ಬರೀ ಆಕ್ಸಿಜನ್ಗೆ ಒಂದು ದಿನ ನನಗೆ ಸಿಕ್ಕಿಲ್ಲ ಅಂತ ಬಹಳ ಪರದಾಡಿ ಬೆಳಗಿನ ಜಾವ 4 ಗಂಟೆಯಿಂದ ರಾತ್ರಿವರೆಗೂ ಓಡಾಡಿ ಕೊನೆಗೆ 35,000 ಸಿಲಿಂಡ್ರಿಗೆ ಕೊಟ್ಟು 12 ಲೀಟ್ರದ್ದು ತಂದು ಕೊಟ್ಟಾಗ ಅದು ಕೇವಲ 5 ಗಂಟೆಗಳಿಗೆ ಆಕ್ಸಿಜನ್ ಮುಗಿದೋಯ್ತು. ನಂತರ ಎಲೆಕ್ಟ್ರಿಕ್ದು ತೊಗೊಂಡು ಬಂದು ಅದರ ಮುಖಾಂತರ ನಾನು 2 ದಿವಸಗಳ ಕಾಲ ಉಸಿರಾಡಲು ಆಯಿತು. ಹಾಗಾಗಿ ಆಗ ನನ್ನ ಮಗಳು ಮತ್ತೆ ಈ ಧ್ಯಾನವನ್ನು ಇಲ್ಲಿರ್ತಕ್ಕಂಥ ಎಲ್ಲ ವರ್ಕರ್ಸ್ ಮನೆಗಳಲ್ಲೂ ಒಂದೊಂದು ದಿನ ಒಬ್ಬೊಬ್ಬರ ಮನೆಯಲ್ಲಿ ಈ ಧ್ಯಾನವನ್ನು ಮಾಡಿಸ್ತಾಯಿದ್ರು. ಹಾಗಾಗಿ ಈ ಧ್ಯಾನ ಬಹಳ ನಮಗೆ ಅನುಕೂಲ ಆಗಿದೆ ಹಾಗೂ ಜೀವನೇ ಕೊಟ್ಟಿದೆ ಅಂತ ಹೇಳ್ಬೋದು. ಮತ್ತು ಈಗ 3 ದಿನಗಳ ಕಾಲ ನಾನು ಒಟ್ಟಿಗೆ ಇಷ್ಟು ಲಾಂಗ್ ಪೀರಿಯಡಲ್ಲಿ ನಾನು ಕೂತಿದ್ದೇ ಇಲ್ಲ. ಎಲ್ಲ 1 ಅವರು 2 ಅವರ್ಸು ಮಾತ್ರ ಮಾಡ್ತಿದ್ದೆ. ಯಾಕೆಂದರೆ ನನ್ನ ವಯಸ್ಸು ಇವತ್ತು 65 ವರ್ಷ. ನಾನು ರಿಟೈರ್ಡ್ ಟೀಚರು. 65 ನಿಮಿಷ ಮಾತ್ರ ಅಂತ ಅಂದ್ಕೊಂಡು ಬೆಳಗ್ಗೆ ಒಂದು 65 ನಿಮಿಷ, ಸಂಜೆ ಒಂದು 65 ನಿಮಿಷ ಮಾಡ್ತಿದ್ದೆ. ಈ ಅಖಂಡ ಮೌನ ಧ್ಯಾನಕ್ಕೆ ಯಾವಾಗ ನನಗೆ ಕರೆ ಬಂತೋ ಭಾಳ ಸಂತೋಷ ಆಯಿತು. ಕೊನೆಗೆ ದುಃಖನೂ ಆಯಿತು. ನನಗೆ ಆಗತ್ತಾ, ನಾನಷ್ಟು ಸಮಯ ಕೂಡ್ಲಿಕ್ಕಾಗತ್ತಾ, ನನಗೆ ಮಾಡಲಿಕ್ಕಾಗತ್ತಾ ಅಂತ ಹೇಳಿ ಬಹಳ ಒಂದು ಗೊಂದಲದಲ್ಲಿದ್ದೆ. ಆದರೆ ನಮ್ಮ ಯಜಮಾನರು ನನ್ನ ಮಗಳು ಧೈರ್ಯ ತುಂಬಿ ಇಲ್ಲ ಆಗತ್ತೆ ನಡಿ ಹೋಗೋಣ ಅಂತ ನಮ್ಮೂರು ಕರ್ಕೊಂಡು ಬಂದರು. ಈ 3 ದಿನಗಳ ಕಾಲ ನಾವು ಶಿವರಾತ್ರಿ ದಿನ ಬೆಳಗ್ಗೆ ಮಂಗಳವಾರ 6 ಗಂಟೆಗೆ ಪ್ರಾರಂಭ ಆದಂಥ ಧ್ಯಾನ ಈ ದಿನ ಶುಕ್ರವಾರ ಬೆಳಗ್ಗೆ 6 ಗಂಟೆಗೆ ಧ್ಯಾನ ಮೌನ ಮುಗಿದಿದೆ. ಒಂದು ದಿನ ಮಾತ್ರ ಮೌನವಾಗಿರ್ಲಿಕ್ಕೆ ಸಾಧ್ಯವಾಯಿತು. ಇನ್ನೆರಡು ದಿನ ಧ್ಯಾನವನ್ನು ಕಂಟಿನ್ಯೂಸ್ ಆಗಿ ಮಾಡಿದ್ದೀನಿ. ಇದರ ಅನುಭವ ಹೇಳಬೇಕು ಅಂತಂದರೆ ನನಗೆ ಪತ್ರಿಜಿ ಸಾರ್ನ ನೋಡಬೇಕು ಅನ್ನೋ ಆಸೆ ಇತ್ತು. ಅದು ಧ್ಯಾನದಲ್ಲಿ ನೆರವೇರ್ತು ಅಂತ ಹೇಳ್ಬೋದು. ಆಮೇಲೆ 2-3 ವಾಯ್ಸು ನನಗೆ ಏನಂತ ನಾನು ಪುಟ್ಟ ಮಕ್ಕಳಿಗೆ ಪಾಠ ಮಾಡ್ತಾಯಿದ್ದೆ. ಈ ಧ್ಯಾನ ನನಗೆ ಇಷ್ಟೊಂದು ಲಾಭವನ್ನು ತಂದುಕೊಟ್ಟಾಗ ಈ ಧ್ಯಾನವನ್ನು ಪುಟ್ಟ ಮಕ್ಕಳಿಗೂ ನಾವು ಹೇಳಿಕೊಟ್ರೆ ಆ ಮಕ್ಕಳು ಈಗಲಿಂದ ಕಲಿತು ಇನ್ನೂ ಚೆನ್ನಾಗಿ ಒಳ್ಳೆ ಪ್ರಜೆಗಳಾಗ್ತಾರೆ, ಈ ಒಂದು ಸಮಾಜಕ್ಕೆ ಒಳ್ಳೆಯದನ್ನು ಕೊಡ್ತಾರೆ ಅನ್ನೋ ಆಸೆ ಒಂದಿದೆ ನನಗೆ. ನಾನು ಭಗವದ್ಗೀತೆ ಪಾಠ ಮಾಡ್ತೀನಿ. ಯಾವುದಾದ್ರು ಶಾಲೆಗೆ ಹೋಗಿ ಭಗವದ್ಗೀತೆ ಪಾಠ ಮಾಡಬೇಕು ಅಂತ ಇದ್ದಾಗ ನನಗೆ ಒಂದು ಧ್ಯಾನದಲ್ಲಿ ನಿನ್ನೆ ದಿನ ಧ್ಯಾನ ಮಾಡುವಾಗ 2-3 ವಾಯ್ಸು ಏನಂತ ತಿಳಿಸ್ತು ಅಂದರೆ, ಈ ಧ್ಯಾನವನ್ನು ನೀನು ಪುಟ್ಟ ಮಕ್ಕಳಿಗೆ ತಿಳಿಸ್ಕೊಡು ಅನ್ನತಕ್ಕಂಥ ಸಂದೇಶ ಸಿಕ್ಕಿದೆ. ಹಾಗಾಗಿ ನಾನು ನಮ್ಮ ಗುರುಗಳಾಗಿರ್ತಕ್ಕಂಥ ಲಲಿತಾ ಮೇಡಮ್ನ ಕೇಳಿದಾಗ ಇದು ನಿಜವಾಗ್ಲೂ ಒಳ್ಳೆಯ ಸಂದೇಶನೇ, ನೀವು ಇದನ್ನು ನೆರವೇರಿಸಬೇಕು ಅಂತ ಹೇಳಿದ್ದಾರೆ. ಇಲ್ಲಿಂದ ಹೋದ್ಮೇಲೆ ನಾನು ಪುಟ್ಟ ಮಕ್ಕಳಿಗೆ ಈ ಧ್ಯಾನವನ್ನು ಹೇಳ್ಕೊಡ್ಬೇಕು ಅಂತಿದ್ದೀನಿ. ಇನ್ನು ಈ ಧ್ಯಾನದ ಬಗ್ಗೆ ಮತ್ತು ನಮ್ಮ ಪತ್ರಿಜಿ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಅಗಾಧವಾಗಿದೆ. ನನಗೆ ಹೆಚ್ಚಿಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಭಾಳ ಸಂತೋಷ ಆಗ್ತಾಯಿದೆ. ಅದರಿಂದ ಪತ್ರಿಜಿ ಸರ್ಗೆ ನಾನು ಕೋಟಿ ಕೋಟಿ ನಮನಗಳನ್ನು ತಲುಪಿಸುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು. ಹಲೋ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ವೆಂಕೋಬ್ರಾವ್ ಅಂತ. ನಾನು ಕೆನರಾ ಬ್ಯಾಂಕ್ನಲ್ಲಿ ರಿಟೈರ್ಡ್ ಆಗಿದ್ದೀನಿ. ನಾವು ಈಗ ಬೆಂಗಳೂರಿನಲ್ಲಿ ಸಹಕಾರ ನಗರದಲ್ಲಿ ವಾಸವಾಗಿದ್ದೇವೆ. ನನಗೆ ಸುಮಾರು ದಿನಗಳಿಂದ ನನ್ನ ಮಗಳಾದ ಸೌಮ್ಯಶ್ರೀ ಈ ಧ್ಯಾನ ಕೇಂದ್ರಕ್ಕೆ ಬರಲಿಕ್ಕೆ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ಲು. ಆದರೆ ನನಗೆ ಈ ವಾಕಿಂಗ್ ಮಾಡೋದು ಇದು ತುಂಬ ಇಷ್ಟ ಆಗಿತ್ತು.
ಆದ್ದರಿಂದ ಇದರಲ್ಲೇ ನಾನು ಜಾಸ್ತಿ ಮಗ್ನನಾಗಿದ್ದೆ. ಧ್ಯಾನ ಕೇಂದ್ರಕ್ಕೆ ಬರಲಿಕ್ಕೆ ನನಗೆ ಅನುಕೂಲ ಆಗ್ತಾ ಇದ್ದಿಲ್ಲ. ಆದರೆ ಮೊನ್ನೆ ದಸರಾ ಶಿವರಾತ್ರಿ ಹಬ್ಬದ ದಿನ ಈ 3 ದಿನಗಳ ಕಾಲ ಧ್ಯಾನ ಕೇಂದ್ರದಲ್ಲಿ ನಾವು ಮೌನ ಧ್ಯಾನ ಮಾಡ್ತೀವಿ, ಅಖಂಡ 72 ಗಂಟೆಗಳ ಕಾಲ ಧ್ಯಾನವನ್ನು ಮಾಡ್ತೀವಿ ಅಂತಂದು ಹೇಳಿದ್ಲು. ಅದಕ್ಕೆ ಮನಸ್ಸಾಯಿತು ನನಗೆ ಬರಲಿಕ್ಕೆ. ಆದ್ದರಿಂದ ನಾನು ಶಿವರಾತ್ರಿ ಹಬ್ಬದ ದಿನ ಇಲ್ಲಿಗೆ ಬಂದೆ. 3 ದಿನಗಳ ಕಾಲ ಆದಷ್ಟು ನಾನು ಇಲ್ಲಿ ಈ ಧ್ಯಾನ ಕೇಂದ್ರದಲ್ಲಿ ನಾನು ಧ್ಯಾನವನ್ನು ಮಾಡಬೇಕು ಅಂತ ಮನಸ್ಸು ಇಷ್ಟಪಡ್ತು. ಈ ಒಂದು ಇಷ್ಟಕ್ಕೆ ಅನುಗುಣವಾಗಿ ನನಗೆ ಫಸ್ಟ್ ಡೇ ಕೂತಾಗ ಒಂದು 2 ಗಂಟೆಗಳ ಕಾಲ ಮಾತ್ರ ನಾನು ಧ್ಯಾನ ಮಾಡಲಿಕ್ಕಾಯಿತು. ಆಮೇಲೆ ಆ ಕೂತ ಧ್ಯಾನದಲ್ಲಿ ಒಬ್ಬ 75 ವರ್ಷದ ಅಜ್ಜಿಯನ್ನು ನಾನು ಕಂಡೆ. ಆ ಅಜ್ಜಿ 72 ಗಂಟೆಗಳ ಕಾಲ ಸತತವಾಗಿ ಧ್ಯಾನ ಮಾಡೋದನ್ನು ನೋಡಿ ನಾನು ಯಾಕೆ ಮಾಡಬಾರ್ದು, ನನಗೆ ಯಾಕೆ ಆ ಎಕ್ಸ್ಪೀರಿಯನ್ಸ್ ಆಗಬಾರ್ದು, ನಾನು ಯಾಕೆ ಅದರಲ್ಲಿ ಕೂಡಬಾರ್ದು ಅಂತಂದು ಮನಸ್ಸು ಹಾತೊರಿತು. ಆ ಧ್ಯಾನ ಮಾಡೋದ್ರಿಂದ ನನಗೇನಾದರೂ ಉಪಯುಕ್ತ ಆಗುತ್ತಾ ಅಂತಂದು ಸುಮಾರು ಜನ ಹೇಳಿದರು. ಧ್ಯಾನದಲ್ಲಿ ಮಗ್ನರಾದರೆ ಇರೋ ಕಾಯಿಲೆಗಳೆಲ್ಲ ಹೋಗುತ್ತೆ ಅಂತ. ಆ ಒಂದು ದೃಷ್ಟಿಯಿಂದ ನನಗೆ ಒಳ್ಳೆಯದಾಗುತ್ತೆ ಅಂತಂದು ನಾನು ಅವ್ರ ಥರ ಧ್ಯಾನ ಮಾಡಬೇಕು ಅಂತ ಮನಸ್ಸು ಇಚ್ಛೆಯಾಗಿ 2ನೇ ದಿನ 3 ಗಂಟೆಗಳ ಕಾಲ ಕೂತೆ. ಸತತವಾಗಿ 3 ಗಂಟೆಗಳ ಕಾಲ ನಾನು ಧ್ಯಾನ ಮಗ್ನನಾದೆ. ಅದೇ ರೀತಿ ನಿನ್ನೆ ರಾತ್ರಿ 9 ಗಂಟೆ ಕೂತು ಬೆಳಗಿನ ಜಾವ 6 ಗಂಟೆವರೆಗೂ ಧ್ಯಾನವನ್ನು ಮಾಡಿದೆ. ಆ ಧ್ಯಾನ ಮಾಡಿದ್ರಿಂದ ನನಗೆ ತುಂಬ ಮನಸ್ಸಿಗೆ ಹಿತವಾಯಿತು. ಈ ಹಿತ ಇಲ್ಲಿ ನೆರೆತಕ್ಕಂಥ ಕೆಲವರು ಡಾಕ್ಟ್ರುಗಳು ಅವರು ಬಂದು ಹೆಲ್ತ್ ಟಿಪ್ಸು ಅದ್ರ ಬಗ್ಗೆ ಹೇಳಿದರು. ಅದು ತುಂಬ ಮನಸ್ಸಿಗೆ ನಂಗೆ ಹಿಡಿಸಿತು. ನಾವು ಕುಡಿಯೋ ನೀರು, ನಾವು ತಿನ್ನೋ ಆಹಾರದಲ್ಲಿ ನಾವು ಏನು ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನ ಮಾಡ್ತೀವಿ ಅಂತ ನಮಗೆ ಅರಿವಿಗೆ ಬರೋ ಥರ ಹೇಳಿದರು. ಆ ಅರಿವು ನನಗೆ ತುಂಬ ಮನಸ್ಸಿಗೆ ಹಿತವಾಗಿ ನಾವು ಈ ಧ್ಯಾನ ಮಾಡೋದ್ರಿಂದ, ವಾಕಿಂಗ್ ಮಾಡೋದ್ರಿಂದ, ಇದನ್ನು ಕೇಳೋದ್ರಿಂದ ನಮ್ಮ ಹೆಲ್ತ್ನಲ್ಲಿ ಕೂಡ ಆದಷ್ಟು ಸುಧಾರಣೆಗಳು ಬರುತ್ತೆ ಅಂತಂದು ನಾನು ಮನಸ್ಸು ತುಂಬ ಇದರಲ್ಲಿ ಮಗ್ನನಾಗಿ ಧ್ಯಾನದಲ್ಲಿ ಮಾಡಿದೆ. ಈ 3 ದಿನಗಳ ಕಾಲ ಧ್ಯಾನ ಮಾಡಿದ್ದ ಒಂದು ಸುಸೂತ್ರವಾದ ಅನುಭವ ನನಗಾಯಿತು. ಸೊ ಇದರಿಂದ ನನ್ನ ಹೆಲ್ತ್ ಬಗ್ಗೆ ಕೂಡ ನನಗೆ ತುಂಬ ಅನುಕೂಲ ಆಗಿದೆ, ಯಾವೊಂದು ತೊಂದರೆಗಳು ಆಗಿಲ್ಲ. ಅದರಿಂದ ಇನ್ನು ಮುಂದೆ ಕೂಡ ಇದೇ ಥರ ಧ್ಯಾನ ಕೇಂದ್ರಗಳು ಎಲ್ಲಿ ಏರ್ಪಾಟ್ ಮಾಡಿದ್ರು ಕೂಡ ಅಲ್ಲಿಗೆ ಹೋಗ್ತೀನಿ. ನಾನು ಆ್ಯಕ್ಚುಲಾಗಿ ಈ ಗುರುಗಳನ್ನು ಎಲ್ಲಿ ದರ್ಶನ ಮಾಡ್ಕೊಂಡಿಲ್ಲ. ಆದರೆ ನಮ್ಮ ಮಿಸ್ಸಸ್ಸು, ನನ್ನ ಮಗಳು ಹೇಳತಕ್ಕಂಥ ಗುರುಗಳನ್ನ ಒಂದಿಲ್ಲದ ಒಂದೇನೋ ನೋಡ್ಬೇಕಂತ ನನ್ನ ಮನಸ್ಸು ಹಾತೊರಿತಾ ಇದೆ. ಅವರು ಎಲ್ಲೇ ಧ್ಯಾನ ಕೇಂದ್ರಗಳು ಮಾಡಲಿ, ಎಲ್ಲೇ ಧ್ಯಾನಗಳನ್ನ ಮಾಡಲಿ, ಅಲ್ಲಿಗೆ ನಾನು ಸತತ ಹೋಗಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದು ನನ್ನ ಈ 2 ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ನೀವು ಈ PMC ಕನ್ನಡ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವಿಕುಮಾರ್. ನಾನು ಅಂಕತಟ್ಟಿಯಲ್ಲಿ ಹುಟ್ಟಿ ಬೆಳೆದಿದ್ದು, ಮತ್ತು ಬೆಂಗಳೂರಿಗೆ ಹೋಗಿ ನಾವು ಟೆಕ್ಸ್ಟೈಲ್ ಬಿಸ್ನೆಸ್ ಮಾಡಿ ನಂತರ ಬಂದು ನಮ್ಮ ತೋಟದಲ್ಲೇ ಫ್ಯಾಕ್ಟ್ರಿ ಮಾಡಿದ್ದೀವಿ. ಇಲ್ಲಿ ನಮ್ಮ ಜಾಕಾರ್ಡ್ಗೆ ಸಂಬಂಧಿಸಿರೋ ಮಿಷನರಿ ತಯಾರು ಮಾಡ್ತೀವಿ. ನೇಕಾರಿಕೆ ಅದಕ್ಕೆ ಸಂಪೂರ್ಣವಾಗಿ ನೋಡ್ಬೋದು. ಇಲ್ಲೇ ಶೋರೂಮ್ ಮಾಡಿದ್ದೀವಿ. ನಮಗೆ ಈ ಧ್ಯಾನದ ಬಗ್ಗೆ ಸ್ವಲ್ಪ ಪಿರಮಿಡ್ ವ್ಯಾಲಿಯಿಂದ ಸ್ವಲ್ಪ ಆಸಕ್ತಿ ಬಂತು. ಅಲ್ಲಿ ಸ್ವಲ್ಪ ಅನುಭವ ಆದಮೇಲೆ ನಮ್ಮ ತೋಟದಲ್ಲಿ ಧ್ಯಾನ ಮಾಡಿಸ್ಬೇಕನ್ನೋ ಉದ್ದೇಶದಿಂದ ಇಲ್ಲಿ ನಾವು ಪಿರಮಿಡ್ ಕಟ್ಸೋಕ್ಕೆ ಆಲೋಚನೆ ಮಾಡಿದ್ದೀವಿ. ಶಿವರಾತ್ರಿ ಪ್ರಯುಕ್ತ 3 ದಿನಗಳ ಮೌನ ಧ್ಯಾನವನ್ನು ನಮ್ಮ ಸೌಮ್ಯ ಅವರು ಆಚರಣೆ ಮಾಡಿದ್ದರು. ಅದಕ್ಕೆ ಒಂದು 60 ಜನ ಬಂದು ಭಾಗವಹಿಸಿ 3 ದಿವಸ ಸಂಪೂರ್ಣವಾಗಿ ಧ್ಯಾನ ಮಾಡಿ ಒಂದು ಸಕ್ಸಸ್ಫುಲ್ಲಾಗಿ ನೆರವೇರಿಸಿದ್ದಾರೆ. ಇಲ್ಲಿ ಎಲ್ಲ ಥರ ಫ್ರೂಟ್ಸ್ ಗಿಡ ನೋಡ್ಬೋದು. ನಾವು ಇಲ್ಲಿ ಬಂದರೆ ಆಲ್ಫಾಬೆಟಿಕ್ ಫ್ರೂಟ್ಸ್ ಅಂತ ಹಾಕಿದ್ದೀವಿ. ಒಟ್ಟು 50 ಮೇಲೆ ಫ್ರೂಟ್ಸ್ ನೋಡ್ಬೋದು. ಇಲ್ಲಿ ನೇಚರ್, ಶ್ರೀಗಂಧದ ಮರ, ಖರ್ಜೂರದ ಮರ, ಈ ಥರ ತುಂಬ ಥರದ ಸಸಿಗಳು 3000 ಮೇಲೆ ಗಿಡ ಇದೆ ಇಲ್ಲಿ. ಅದಕ್ಕೆ ನೇಚರ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮುಂದಕ್ಕೆ ಧ್ಯಾನ ಮಾಡೋರಿಗೆಲ್ಲ ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಿ ಪಿರಮಿಡ್ ಸಮೇತ ಇಲ್ಲಿ ಕಟ್ಟಿಸ್ತೀವಿ ನಾವು. ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ಧ್ಯಾನ ಮಾಡಿ. PMC ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.